ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾನು 50 days ವೆಯ್ಟ್ ಲಾಸ್ ಚಾಲೆಂಜ್ನ ಮಾಡ್ತಿದ್ದೀನಿ. ಆ್ಯಂಡ್ ಲಾಸ್ಟ್ 2 days ಸ್ವಲ್ಪ ಬ್ರೇಕ್ ಆಗಿತ್ತು ಡ್ಯೂ ಟು ಸಮ್ ಫಂಕ್ಷನ್ಸ್ ಇತ್ತು. ಸೊ ಹಾಗಾಗಿ ಸ್ವಲ್ಪ ಬ್ರೇಕ್ ಆಗಿತ್ತು. ಆ್ಯಂಡ್ ಈಗ ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ಕೋತಾ ಹೋಗೋಣ. ಇದು ಬಂದುಬಿಟ್ಟು ಡೇ 6 ಆಫ್ ಮೈ ವೆಯ್ಟ್ ಲಾಸ್ ರೆಸಿಪಿ ಆಗಿರುತ್ತೆ. ಆ್ಯಂಡ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ಚಪಾತಿ ಹಾಗೂ ಕುಂಬಳಕಾಯಿ ಪಲ್ಯ. ಸೊ ಸ್ಟಾರ್ಟ್ ಮಾಡೋಣ ಆಯಿತಾ. ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ತೋರಿಸ್ತೀನಿ ಏನು ಬೇಕು ಅಂತ. ಹಾಫ್ ಕುಂಬಳಕಾಯಿನ ಕಟ್ ಮಾಡಿಕೊಂಡು ತೊಳೆಯೋಕೆ ಇಟ್ಕೊಂಡಿದ್ದೀನಿ, ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಆ್ಯಂಡ್ ಆನಿಯನ್ಸ್ ಮತ್ತು ಕರಿ ಲೀವ್ಸ್ ಹಾಗೂ ಚಿಲ್ಲೀಸ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನು ಕುಕ್ಕರಲ್ಲಿ ಮಾಡ್ತಿದ್ದೀನಿ ಸೊ ದ್ಯಾಟ್ ತುಂಬ ಎನರ್ಜಿ ವೇಸ್ಟ್ ಆಗಲ್ಲ, ಫ್ರೈ ಮಾಡೋಕ್ಕೆ ಬೇಗ ಆಗುತ್ತೆ. ಸೊ ಒಂದು ಕುಕ್ಕರ್ ಮಾಡ್ತೀನಿ. ಬನ್ನಿ ಪಡಪಡ ಅಂತ ಮಾಡೋಣ. ಕಾಣ್ತಿದ್ದಲ್ಲ ಹಿಂಗೆ, ಸೊ ಎಕ್ಸ್ಟ್ರಾ ಎಫರ್ಟ್ ಬೇಕಾಗಿಲ್ಲ, ಹಿಂಗೆ ತೋರಿಸ್ತೀವಿ. ಸೊ ಫಸ್ಟ್ ಸ್ಟವ್ ಹಚ್ಕೋತೀನಿ. ಹೀಟ್ ಆಗಲಿ. ಆ್ಯಕ್ಚುಲಿ 2 ಡೇಸಿಂದ ಏನೋ ಮಾಡಿರಲಿಲ್ವಲ್ಲ, ನನಗೆ ಯಾವಾಗೂ ಅನಿಸ್ತಿರ್ತಿತ್ತು ಇದನ್ನು ಮತ್ತೆ ಇಲ್ಲ ಅರ್ಧಕ್ಕೆ ಸ್ಟಾಪ್ ಮಾಡಿಬಿಡ್ತೀನೋ ಅಂತ. ಬಟ್ ನೋ, ಅಟ್ ಎನಿ ಕಾಸ್ಟ್ 50 days ಕಂಪ್ಲೀಟ್ ಮಾಡೇ ಮಾಡ್ತೀನಿ. ಆ್ಯಂಡ್ ನನ್ನನ್ನು ನಾನು ಟ್ರಾನ್ಸ್ಫಾರ್ಮ್ ಮಾಡ್ಕೋತೀನಿ. ಓಕೆ, ಹೀಟ್ ಆಗಿದೆ. ಆಯಿಲ್ ಹಾಕೋಣ. ಚೂರು ಆಯಿಲ್ ಸಾಕು, ಯಾಕಂದರೆ ವೆಯ್ಟ್ ಲಾಸಿಗೆಲ್ಲ ಮಾಡ್ತಾ ಇರೋದು. ಬರೀ ಒಂದೇ 1 ಸ್ಪೂನ್ ಆಗೋಷ್ಟು ಆಯಿಲ್ ಅಷ್ಟೇ ಹಾಕಿದ್ದೀನಿ. ಲೆಟ್ ಇಟ್ ಹೀಟ್ ಫಾರ್ ಸಮ್ ಮೋರ್ ಟೈಮ್. ಇವಾಗ ನಾನು ಹಾಕೋತಾ ಇದ್ದೀನಿ ಸಾಸಿವೆ, ಕಡಲೆಬೇಳೆ ಒಂಚೂರು ಇಷ್ಟು ಹಾಕೋತೀನಿ. ಆನಿಯನ್, ಚಿಲ್ಲಿ ಮತ್ತು ಕರಿ ಲೀವ್ಸ್ 3 ಒಟ್ಟಿಗೆ ಹಾಕೋತೀನಿ. ಆ್ಯಕ್ಚುಲಿ ಮಳೆ ಬರೋ ಥರ ಇದೆ ಹೊರಗಡೆ ವೆದರು. ಈ ಒಂದು ವೆದರಲ್ಲಿ ಬಿಸಿ ಬಿಸಿ ಚಪಾತಿ ಮತ್ತು ಕುಂಬಳಕಾಯಿ ಪಲ್ಯ ಕಾಂಬಿನೇಷನ್ ಮಸ್ತಾಗಿರುತ್ತೆ. ಆಯಿಲ್ ಕೂಡ ಫ್ರೈ ಆಗಿದೆ. ಈಗ ಕಾಟ ಬೇಕು ಕಟ್ ಮಾಡಿ ಇಟ್ಕೊಂಡಿರೋಂಥದ್ದನ್ನು ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಫ್ರೈ ಆಗಬೇಕು. ಆಯಿಲಲ್ಲೇ ಬಂದು 5 minutes ಫ್ರೈ ಆಗಬೇಕು. ಸೊ ಬೇಗ ಬೆಂದ್ಬಿಡುತ್ತೆ. 5 ನಿಮಿಷ ಬೇಯಲಿ. ಅಷ್ಟೊತ್ತಿಗೆ ನಾವೇನಾದರೂ ಮಾತಾಡೋಣ ಆಯಿತು. ಏನು ಮಾತಾಡೋದು? ಟು ಬಿ ಆನೆಸ್ಟ್ ನನಗೆ ಏನು ಸಿಗ್ತಾ ಇಲ್ಲ, ಏನು ಹೇಳೋದು, ಏನು ಮಾತಾಡೋದು ಅಂತ. ಬಟ್ ಒನ್ ಥಿಂಗ್ ಇಸ್ ಫಾರ್ ಶ್ಯೂರ್, ನನಗೆ ರೆಗ್ಯುಲರ್ ಆಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ಅಟ್ಲೀಸ್ಟ್ ಡೈಲಿ 1 ಸಬ್ಸ್ಕ್ರೈಬರ್ ಆಗ್ತಾ ಇದ್ದಾರೆ. ಐ ಆಮ್ ಸೋ ಹ್ಯಾಪಿ. ಲೈಕ್ ಲಿಟಲ್ ಥಿಂಗ್ಸ್ ಹ್ಯಾಡಪ್ ಆದ್ರೂ ಅಲ್ವಾ ಲೈಕ್ ದೊಡ್ಡದಾಗಿ ಗ್ರೋತ್ ಆಗೋದು. ಸೊ ಇಟ್ಸ್ ಅ ವೆರಿ ಸ್ಮಾಲ್ ಅನ್ನಿಸ್ತಿದೆ ನಿಮಗೆ ಜಸ್ಟ್ 1 ಸಬ್ಸ್ಕ್ರೈಬರ್ ಅಷ್ಟೇ ಅಂತಾರೆ. ಬಟ್ ಇಟ್ಸ್ ವೆರಿ ಬಿಗ್ ಥಿಂಗ್ ಫಾರ್ ಮಿ. ಐ ಆಮ್ ಸೋ ಹ್ಯಾಪಿ. ಒಂದೊಂದು ವೀಡಿಯೋಗೂ ಹೋಗಿ ಸಬ್ಸ್ಕ್ರೈಬ್ ಆಗ್ತಾರೆ. ಸ್ವಲ್ಪ ಲೇಟಾಗಿ ಗ್ರೋತ್ ಆದರೂ ಚೆನ್ನಾಗಿ ಗ್ರೋತ್ ಆಗ್ತಿದೆ. ಐ ಆಮ್ ಸೋ ಹ್ಯಾಪಿ. ಓಕೆ, ಅದಾಗ ಕಲಿಸ್ತಾ ಇರಬೇಕು, ಇಲ್ಲಾಂದರೆ ಸೀರೋಗ್ಬಿಡುತ್ತೆ, ಕಲರ್ ಸಿಗೋಗ್ಬಿಡುತ್ತೆ. ಆ್ಯಂಡ್ ನಿಮ್ಮಲ್ಲಿ ಯಾರ್ಯಾರಿಗೆ ಕುಕಿಂಗ್ ತುಂಬ ಇಷ್ಟ ಆಗುತ್ತೆ ಮಾಡೋದಕ್ಕೆ, ಅವ್ರು ಬರೀ ಈಟಿಂಗ್ ಪರ್ಸನ್ ಏನು ಅಂತ ಹೇಳಿ ಆಯಿತಾ. ಬಟ್ ನನಗೆ ಅಡುಗೆ ಮಾಡೋದಕ್ಕೆ ಇಷ್ಟ ಆಗುತ್ತೆ. ಪಾತ್ರೆ ತೊಳೆಯೋದು ಅದೆಲ್ಲ ನನಗೆ ತುಂಬ ಹಿಂಸೆ ಅನಿಸುತ್ತೆ. ಕುಕಿಂಗ್ ಇಸ್ ವೆರಿ ಈಸಿ. ಮಿನಿಮಲ್ ಫ್ರೈ ಆಗಿದೆ. ಕುಂಬಳಕಾಯಿ ಬೇಯೋದಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ನೀರು ಹಾಕ್ತೀನಿ. ಸಾರಿ, ಇದೊಂದು ಇಂಗ್ರೀಡಿಯೆಂಟ್ ಹೇಳೋದು ಮರ್ತೋದೆ ನಾನು. ಆವಾಗಲೇ ಕೊಕೊನೆಟ್ನ ತುರಿದಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತೀನಿ. ಒಂದು ವಿಷಲ್ ಆದರೆ ಆಯಿತು ಅಂತ ಅರ್ಥ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತೀನಿ. ಸೊ ನೆಕ್ಸ್ಟು ಚಪಾತಿ ಮಾಡ್ಕೋಬೇಕು. ಆ್ಯಂಡ್ ನಫಿಂಗ್ ಎಲ್ಲ ಮಾಡಲ್ಲ. ಆ್ಯಕ್ಚುಲಿ ಆಲ್ರೆಡಿ ಒಂದು ವಿಡಿಯೋದಲ್ಲಿ ತೋರಿಸಿದೆ ಹೇಗೆ ಮಾಡೋದು ಅಂತ. ಮತ್ತೆ ಮಾಡಿದ್ರೆ ಬೋರ್ ಆಗುತ್ತೆ. ಪಲ್ಯ ಎಲ್ಲ ಆದಮೇಲೆ ಚಪಾತಿನ
ಫ್ರೈ ಮಾಡ್ತೀನಿ ನಾವು ಒಂಚೂರು ಕ್ಲಿಪ್ಪಿಂಗ್ಸ್ ತೊಗೊಳ್ತೀನಿ. ಓಕೆ, ಸಿ ಯು ಆಲ್ ಅಂಟಿಲ್ ಐ ಮೇಕ್ ಚಪಾತಿ. ಓಕೆ, ಎಲ್ಲ ರೆಡಿ ಆಗಿದೆ, ಚಪಾತಿ ಮಾಡೋಣ. ಸೊ ಫ್ರೈ ಮಾಡೋಣ. ಫುಲ್ ಕಾಲೋಗಿದೆ ಹಂಚು. ಸೊ ಚಪಾತಿ ರೆಡಿ ಆಗ್ತದೆ, ಇನ್ನೊಂದು 5 ಮಿನಿಟ್ಸಲ್ಲಿ ಆಗೋಗುತ್ತೆ ಚಪಾತಿ. ಬೇಗ ತಿನ್ನೋಣ, ತುಂಬ ಹಸಿವಾಗ್ತಿದೆ, ಬೇಗ ತಿನ್ಬಿಡ್ಬೇಕು. ಆಗಿದೆ, ಇನ್ನೊಂದು ಚಪಾತಿ ಹಾಕೊಂಡು ತಿನ್ಬೇಡ. ಇವತ್ತಿನ ವೆಯ್ಟ್ ಲಾಸ್ ರೆಸಿಪಿ ಚಪಾತಿ ಹಾಗೂ ಕುಂಬಳಕಾಯಿ ಪಲ್ಯ ರೆಡಿ ಆಗಿದೆ. ಕಮ್ ಲೆಟ್ಸ್ ಟೇಸ್ಟ್ ದಿಸ್. ಚಪಾತಿ ಒಂದು ಇಟ್ ಸೋ ಸಾಫ್ಟ್ ಆಯ್ತಾ. ಕುಂಬಳಕಾಯಿ ಪಲ್ಯ ಹೆಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾರು ಅಗ್ರಿ ಮಾಡ್ತೀರಲ್ಲ. ಸೊ ಇವತ್ತಿನ ವೆಯ್ಟ್ ಲಾಸ್ ರೆಸಿಪಿ ಇದಾಗಿತ್ತು. ನಾಳೆ ನಿಮ್ಮೊಟ್ಟಿಗೆ ಒಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಸಿಯೋಳಿಂದ ನೆಕ್ಸ್ಟ್ ಬ್ಲಾಗ್. ಹಾಗೆ ನನ್ನ ಒಂದು ವೀಡಿಯೋಸ್ನ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್.